ಬಂತಾ? ಬೆಳಗ್ಗೆ ಅಬ್ಬಿ ಬಂದು ಇಂಡಿಯಾಯಿಂದ ಪಾರ್ಸಲ್ ಬಂತು ಅಂತ ಹೇಳ್ದ ಅಷ್ಟೇ. ನನಗಂತೂ ಇಂಡಿಯಾಯಿಂದನೇ ಯಾರೋ ಮನೆಗೆ ಬಂದಿದ್ದಾರೆ ಅಂತ ಹೇಳ್ದಷ್ಟು ಖುಷಿ ಆಗಿಬಿಟ್ಟು ಮನೆ ಆಚೆ ಪಾರ್ಸಲ್ ಬಂದಿದೆ ಅಂತ ಗೊತ್ತಾಗಿ ಇಮಿಡಿಯೇಟಾಗಿ ಹೋಗಿ ಪಾರ್ಸಲ್ ಚೆಕ್ ಮಾಡೋಕ್ಕೆ ಹೋದೆ. ಸೊ 2 ಬಿಗ್ ಬಾಕ್ಸಸ್ ಪಾರ್ಸಲ್ ಬಂದು ರೀಚ್ ಆಗಿತ್ತು ಆಲ್ರೆಡಿ. ಎಷ್ಟು ಕಿಲೋಮೀಟರ್ಸ್ ದೂರದಿಂದ ಸಮುದ್ರ ದಾಟಿ ನಮಗೆ ಬಂದು ರೀಚ್ ಆಗಿದೆ ಈ ಪಾರ್ಸಲ್ ಇಂಡಿಯಾಯಿಂದ ಅಂದರೆ ನಂಗೆ ನಂಬಕ್ಕಾಗ್ತಾ ಇಲ್ಲ. ಬಟ್ ಫೈನಲಿ ಇಟ್ಸ್ ಹಿಯರ್ ಆ್ಯಂಡ್ ಇವಾಗ ಇದನ್ನು ಒಳಗೆ ತೊಗೊಂಡೋಗಿ ಅನ್ಪ್ಯಾಕ್ ಮಾಡಬೇಕು. ಸೊ ಬನ್ನಿ ಮಾಡೋಣ. ಬನ್ನಿ ಬರಲಿ. ಫೈನಲಿ 2 ಮನೆಯೊಳಗೆ ಎತ್ಕೊಂಬಂದ್ವಿ. ಅಭಿ ಎತ್ಕೊಂಬಂದ. ಎರಡೂ ಒಂದು 17 kgs, ಇನ್ನೊಂದು 16 kgs ಇದೆ. ಆಲ್ಮೋಸ್ಟ್ 16 kgs ಇದೆ ಅಂದ್ಕೊಳ್ಳಿ. ಐಮ್ ಗೋನ್ ಅನ್ಪ್ಯಾಕ್ ಇಟ್. ಸೊ ಅನ್ಪ್ಯಾಕ್ ಮಾಡಿ ಏನೇನು ನನಗೂ ಆ್ಯಕ್ಚುಲಿ ಹೇಳಿಲ್ಲ ಈ ಸಲ. ಸೊ ನನ್ನ ಬರ್ಡೇ ಆಯಿತು, ಅದಕ್ಕೋಸ್ಕರ ಮೈ ಸಿಸ್ಟರ್ ವಾಂಟೆಡ್ ಟು ಪ್ಲ್ಯಾನ್ ಆ್ಯಂಡ್ ಸೆಂಡ್ ಆಲ್ ಆಫ್ ದಿಸ್ ಥಿಂಗ್ಸ್. ಸೊ ನನಗೂ ಫುಲ್ ಗೊತ್ತಿಲ್ಲ, ಫ್ಯೂ ಥಿಂಗ್ಸ್ ಗೊತ್ತು. ನಾನು ಕೇಳಿದ್ದೆ ಏನೇನು ಬೇಕು ಅಂತ, ಲೈಕ್ ಮೈ ಕ್ಲೋತ್ಸ್, ಆಮೇಲೆ ದೇವ್ರ ಮನೆ ಸಾಮಾನು ಏನೂ ತಂದಿರಲಿಲ್ಲ. ಲೈಕ್ ಒಂಚೂರು ದೇವ್ರು ತಂದಿದ್ವಿ, ಬಟ್ ಅದಕ್ಕೆ ಬೇಕಾಗಿರೋವಂಥ ಅಗರಬತ್ತಿ ಸ್ಟ್ಯಾಂಡು ಮತ್ತು ಮಂಗಳಾರತಿ ತಟ್ಟೆ ಏನೂ ತಂದಿರಲಿಲ್ಲ. ಸೊ ಆ ಥರ ಫ್ಯೂ ಥಿಂಗ್ಸ್ ನನಗೆ ಬೇಕಿತ್ತು. ನಾನು ಅದು ಹೇಳಿದ್ದೆ ಇದೆಲ್ಲ ಬೇಕು ಅಂತ. ಅದು ಬಿಟ್ಟು ಅಡಿಷ್ನಲಿ ಥಿಂಗ್ಸ್ ಕಳಿಸಿದ್ದಾರೆ. ಸೊ ಐ ವಾಂಟ್ ಟು ಅನ್ಬಾಕ್ಸ್ ಆ್ಯಂಡ್ ಸಿ ಇಟ್ಸ್ ಎ ಸರ್ಪ್ರೈಸ್ ಫಾರ್ ಮೀ ಆಲ್ಸೋ, ಲೈಕ್ ಹೌ ಇಟ್ ಈಸ್ ಫಾರ್ ಯು ಗೈಸ್. ಆಮೇಲೆ ಇನ್ನೊಂದು ಐ ವಾಂಟ್ ಟು ಲೆಟ್ ಯು ಗೈಸ್ ನೋ, ಈ ಬಾಕ್ಸಲ್ಲಿ ನೋಡಿ ಕೆಳಗಡೆ ಓಪನ್ ಫಾರ್ ಕಸ್ಟಮ್ಸ್ ಅಂತ ಹಾಕಿದ್ದಾರೆ ಅವರು ಟೇಪು. ಸೊ ಅಬ್ಬಿ ಇವಾಗ ಹೇಳ್ದ ಅದನ್ನು, ಅಂದರೆ ಅವರು ಇದನ್ನೇನೋ ಚೆಕ್ ಮಾಡಿದ್ದಾರೆ ಅಂತ. ಇಲ್ಲಿ ಬಾರ್ಡರ್ ಸೆಕ್ಯೂರಿಟಿ ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್. ಐ ಥಿಂಕ್ ಒನ್ ಆಫ್ ದ ಸ್ಟ್ರಿಕ್ಟ್ ಇರೋದು ಆಸ್ಟ್ರೇಲಿಯಲ್ಲೇ. ಸೊ ಅವರು ಎಲ್ಲ ಐಟಮ್ಸ್ನೂ ಬಿಡಲ್ಲ, ಯಾವುದೇ ಥರ ಸೀಡ್ಸು ಮತ್ತು ಪ್ಲ್ಯಾನ್ಸು ಬೇರೆ ಕಡೆಯಿಂದ ಇವ್ರು ಬಿಡಲ್ಲ. ಬಿಕಾಸ್ ಇಲ್ಲಿ ಬಂದು ಒಂದು ಹೊಸ ಕೈಂಡ್ ಆಫ್ ಪ್ಲಾಂಟೇಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಇರೋ ವೈಲ್ಡ್ ಲೈಫ್ಗೆ ಅಥವಾ ಎನ್ವೈರ್ಮೆಂಟ್ಗೆ ಅಫೆಕ್ಟ್ ಆಗುತ್ತೆ ಅದರಿಂದ ಅಂತ ದೇ ವೋಂಟ್ ಲೆಟ್ ಎನಿಥಿಂಗ್. ಸೊ ಇಲ್ಲಿ ಅವ್ರು ತುಂಬ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ, ತುಂಬ ಅದನ್ನು ಸೇವ್ ಮಾಡ್ತಾರೆ. ಈ ಬಾಕ್ಸ್ನ ಆ್ಯಕ್ಚುಲಿ ಓಪನ್ ಮಾಡಿ ಮತ್ತೆ ಸೀಲ್ ಮಾಡಿದ್ದಾರೆ, ಓಪನ್ ಫಾರ್ ಕಸ್ಟಮ್ಸ್ ಅಂತ. ಏನೋ ಸ್ಕ್ಯಾನಲ್ಲಿ ಏನೋ ಬಂದಿದೆ, ಅದನ್ನು ಡಿಟೆಕ್ಟ್ ಮಾಡಿ ಓಪನ್ ಮಾಡಿ ಅವರೇ ಮತ್ತೆ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಅದನ್ನು ಒಂದು ಚೆಕ್ ಮಾಡೋಣ. ಸೊ ಅನ್ಪ್ಯಾಕ್ ಮಾಡೋಣ. ಇದು ಇಲ್ಲಿ ಕೇಳಿದ್ದು ಓಪನ್ ಮಾಡ್ತಾ ಇದ್ದೀವಿ. ಓ ಮೈ ಗಾಡ್, 6 months ವೆಯ್ಟ್ ಮಾಡಿ ಫೈನಲಿ. ನೀವು ನಾನು ಮುಂಚೆಯಿಂದ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ, ಎವ್ರಿ ಇಯರ್ ನಾನು ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ಕೊತೀನಿ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಫುಲ್ ಹಬ್ಬ ಥರ 1 ವಾರ ಎಲ್ಲ ಸೆಲೆಬ್ರೇಟ್ ಮಾಡ್ಕೊತೀನಿ. ಬಟ್ ಈ ಸಲ ಎಲ್ಲರಿಂದ ದೂರ ಇದ್ದು ಸೆಲೆಬ್ರೇಟ್ ಮಾಡಿಕೊಂಡೆ, ಅದು ನನಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಅದಕ್ಕೋಸ್ಕರ ನಮ್ಮ ಮನೆಯವರು ಫುಲ್ ಎಲ್ಲ ಐಟಮ್ಸು ನನಗಿಷ್ಟ ಆಗೋದು, ಆಮೇಲೆ ಗಿಫ್ಟ್ಸು ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಲ್ಲಿಂದ. ಸೊ ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ ಲೈಕ್ ಬಿಕಾಸ್ ದೇ ಟುಕ್ ಸೋ ಮಚ್ ಎಫರ್ಟ್ ಟು ಡೂ ಇಟ್ ಫಾರ್ ಮೀ. Oh my god, first day like ನನ್ನ most favorite thing ಬಂದಿದೆ. ನಾನೇ ಮಾಡಿದ್ದು. ಸೊ ಎಷ್ಟೊಂದು ಥಿಂಗ್ಸ್ ನನಗೆ ಏನಿದೆ ಅಂತ ಫುಲ್ ಐಡಿಯಾ ಇಲ್ಲ, ಬಟ್ ಫ್ಯೂ ಥಿಂಗ್ಸ್ ನಂಗೆ ಕ್ಲೋತ್ಸಲ್ಲಿ ಐಡಿಯಾ ಇದೆ. ಅಬ್ಬಿಗಂತೂ ಇನ್ನೂ ಐಡಿಯಾ ಇಲ್ಲ ಏನಿದೆ ಅಂತ. ಸೊ ಇಟ್ಸ್ ಆಲ್ ಸರ್ಪ್ರೈಸ್ ಫಾರ್ ಹಿಮ್ ಕಂಪ್ಲೀಟ್ಲಿ. ಸೊ ನನ್ನ ಫೇವ್ರೆಟ್ ಲೈಕ್ ತುಂಬ ಸ್ಯಾರೀಸ್ ತರೋಕ್ಕಾಗಿಲ್ಲ ಲಾಸ್ಟ್ ಟೈಮು. ಹಬ್ಬಗಳು ಬರ್ತಿದೆ ನೆಕ್ಸ್ಟ್ ಫುಲ್ ಕಂಟಿನ್ಯೂಸ್ ಆಗಿ. ಸೊ ಐ ವಾಂಟೆಡ್ ಟು ಗೆಟ್ ಫ್ಯೂ ಸ್ಯಾರಿ. ಅಂದರೆ ಫಸ್ಟ್ ಓಪನ್ ಮಾಡ್ಕೊಳ್ಳೆ ಅದೇ ನನ್ನ ಫೇವ್ರೆಟ್ ಸ್ಟಫ್ ಕಾಣಿಸ್ಬಿಟ್ಟಿದೆ. ಆ್ಯಂಡ್ ಇಷ್ಟೆಲ್ಲ ಇನ್ನೂ ಆ್ಯಕ್ಚುಲಿ ದೇರ್ ಇಸ್ ಮೋರ್ ಸ್ಯಾರೀಸ್ ಹಿಯರ್. ಇದು ಒಂದಷ್ಟು ಫ್ಯಾನ್ಸಿ ಸ್ಯಾರೀಸ್ ಕೂಡ ಬಂದಿದೆ. ಸೋ ಪ್ರಿಟಿ, ಐ ಕಾಂಟ್ ರಿಯಲಿ ವೆಯ್ಟ್ ಟು ವೇರ್ ದಿಸ್. ದಿಸ್ ಕಲರ್ ಇಸ್ ಸೋ ಕ್ಯೂಟ್ ಆ್ಯಂಡ್ ಲೈಕ್ ಆಲ್ ಬ್ಲೌಸಸ್ ಪ್ರೀ ಸ್ಟಿಚ್ಡ್. ಸೊ ನನ್ನ ಡಿಸೈನರ್ಸ್ ಐ ಶುಡ್ ಬಿ ಸೋ ಥ್ಯಾಂಕ್ಫುಲ್ ಫಾರ್ ದೆಮ್. ಲೈಕ್ ಆಲ್ರೆಡಿ ಬ್ಲೌಸ್ ಎಲ್ಲ ಪ್ರೀ ಸ್ಟಿಚ್ ಮಾಡಿ ನನಗೆ ಕಳಿಸ್ಕೊಟ್ಟಿದ್ದಾರೆ. ನೋಡ್ಕೊಳ್ಳೆ ನಂಗೆ ಫುಲ್ ಖುಷಿ ಆಗ್ತಿರೋ ಫಸ್ಟ್ ಐಟಮ್ಸೇ ನನ್ನ ಫೇವ್ರೆಟ್ ಸ್ಟಫ್ ಬಂತು. ಸೊ ಇನ್ನೊಂದು ಫ್ಯಾನ್ಸಿ ಸ್ಯಾರಿ ಇದೆ, ನಿಧಿ ಕಳಿಸ್ಕೊಟ್ಟಿರೋದು. ಇದು ಕಪಲ್ ಆಫ್ ಡಿಸೈನರ್ಸಿಂದ ಬಂದಿದೆ. ಸೊ ಅಲ್ಲಿ ವೇರ್ ಇಟ್ ಆ್ಯಂಡ್ ಐ ಲೈಕ್ ಶೋ ಯು ಗೈಸ್ ಯಾರೇನೋ ಯಾವ್ದ್ರಲ್ಲಿ ತೊಗೊಂಡಿದ್ದು ಅಂತ. ಬಿಕಾಸ್ ಸಮ್ ಪ್ರಿಟಿ ಗುಡ್ ಸ್ಯಾರೀಸ್ ಇದೆ. ಅಲಾಂಗ್ ವಿತ್ ದಟ್ ಲೈಕ್ ಫ್ಯೂ ಅಬಿಗೂ ಒಂದಷ್ಟು ಕ್ಲೋತ್ಸ್ ಆರ್ಡರ್ ಮಾಡಿದ್ದೆ, ನಾಟ್ ಜಸ್ಟ್ ಫಾರ್ ಮೀ. ಸೊ ಅಬಿಗೆ 1-2 ಕುರ್ತಾಸ್ ಫಾರ್ ಅಪ್ಕಮಿಂಗ್ ಫೆಸ್ಟಿವಲ್ ಲೈಕ್ ಕಾಟನ್ ಕುರ್ತಾಸ್ ಆರ್ಡರ್ ಮಾಡಿದ್ದು. ಈ ಶರ್ಟ್ಸ್ ಎಲ್ಲ ನಾನು ಮಿಂತ್ರಾಯಿಂದ ಆರ್ಡರ್ ಮಾಡಿದೆ. ಇಂಟ್ರೆಸ್ಟ್ ಇದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ನಾನು ಇಂಡಿಯಾದಿಂದ ಬೇಕು ಅಂತ ತರಿಸ್ಕೊಂಡಿದ್ದೀನಿ. ಬೆಡ್ಶೀಟ್ ಆ್ಯಂಡ್ ಪಿಲ್ಲೋ ಕೇಸಸ್. ಸೊ ಸಿ ದಿಸ್ ಮೆಟೀರಿಯಲ್, ಇಟ್ಸ್ ಸೋ ಲೈಕ್ ಫ್ಲಫಿ ಇದು ಫುಲ್ ಫ್ಲಫಿ ಸಾಫ್ಟ್ ಮೆಟೀರಿಯಲ್. ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಆಫ್ ಆಲ್ ಎವ್ರಿಥಿಂಗ್ ಈಸ್ ಸೂಪರ್ ಎಕ್ಸ್ಪೆನ್ಸಿವ್ ಇದ್ದರೂ
ಕ್ವಾಲಿಟಿ ಇಸ್ ನಾಟ್ ರಿಯಲಿ ಲೈಕ್ ಅಷ್ಟೊಂದು ಸೂಪರ್ ಥರ ಏನೂ ಇಲ್ಲ. ನಾನು ಮನೆಗೆ ಅಂತ ತೊಗೊಂಡಿದ್ದೆ, ನಮ್ಮ ಮನೇಲಿ ಯೂಸೇ ಮಾಡಿರಲಿಲ್ಲ. ಸೊ ಇದ್ರಲ್ಲಿ ಹೋಗಿ ಕೊಟ್ಟು ಕಳಿಸೋದನ್ನೇ ಅಂತ. ಮೈ ಬರ್ಡೇ ಗಿಫ್ಟ್ ಇಸ್ ಹಿಯರ್. ಸೋ ಕ್ಯೂಟ್. ನನ್ನ ಕಸಿನ್ ವಿದ್ಯಾ ಆ್ಯಕ್ಚುಲಿ ಕಳಿಸಿರೋದು. ಥ್ಯಾಂಕ್ ಯು ಸೋ ಮಚ್ ವಿದ್ದು. It's part of life. Definitely we again celebrate your birthday together and we'll have a blast. Now celebrate this year happily and don't forget I'm always with you and stay with you lifelong. You know I love you. I love you. Stay blessed and do whatever makes you happy. That's always been my family to me. And yes, it's your birthday today. Happy birthday. Hugs and kisses. I love you. Miss you so much. My forever best friend, my sister, my cousin, my best friend, my soulmate, like my schoolmate, my college mate, everything all in one person she is. So thank you Viddu. ಸೊ ಅದೇ ಲೈಕ್ ನಾನು ಅಂದ್ಕೊಂಡಿದ್ದೆ ಇನ್ನೂ ಐಟಮ್ಸ್ ಜಾಸ್ತಿ, ಲೈಕ್ ವೆಯ್ಟ್ ಜಾಸ್ತಿ ಐತೆ, ಏನು ವೆಯ್ಟ್ ಜಾಸ್ತಿ ಇದೆ ಅಂತ ನೋಡಿದ್ರೆ ಇದೆಲ್ಲ ಎಕ್ಸ್ಟ್ರಾ ಸ್ಟಫ್ ಇದೆ. ಕ್ಲೋತ್ಸ್, ಮೋರ್ ಕ್ಲೋತ್ಸ್. ಸೊ ಇನ್ನೂ ನಂದೆಲ್ಲ ಕ್ಲೋತ್ಸ್ ಲೈಕ್ ಬಿಕಾಸ್ ನಾನು ಅಷ್ಟೊಂದು ತರೋಕ್ಕಾಗಿಲ್ಲ ಲಾಸ್ಟ್ ಟೈಮ್ ಇಂಡಿಯಾಯಿಂದ ಬರಬೇಕಾದ್ರೆ. ನ್ಯೂ ಕ್ಲೋತ್ಸ್ ಜೊತೆ ಇದೂ ಇದೆ, ಫ್ಯೂ ಥಿಂಗ್ಸ್ ದಟ್ ಕೆಲವೊಂದು ಇಂಡಿಯನ್ ಔಟ್ಫಿಟ್ಸ್ ಆರ್ಡರ್ ಮಾಡಿದ್ದು, ಕುರ್ತಾ ಸೆಟ್ಸ್ ಆ್ಯಂಡ್ ಸ್ಟಫ್. ಸೊ ಅದು ಬಂದಿದೆ. ಫ್ಯೂ ಲೈಕ್ ಗಿಫ್ಟ್ಸ್ ಕೂಡ ಬಂದಿದೆ ನನಗೆ, ಬರ್ಡೇ ಗಿಫ್ಟ್. ಐ ಡೋಂಟ್ ನೋ ಯಾರು ಇದೆ, ನನ್ನ ಸಿಸ್ಟರ್ ಅವ್ರ ವಿದ್ಯಾ ಯಾರಾದರೂ ಕಳಿಸಿರ್ತಾರೆ. ಮೋಸ್ಟ್ಲಿ ಲೈಕ್ ಎಲ್ಲ ಫುಲ್ ಪ್ಲ್ಯಾನ್ ಮಾಡಿ ಪ್ಯಾಕ್ ಮಾಡಿ ಶಾಪ್ ಮಾಡಿ ಕಳಿಸಿರೋದೆಲ್ಲ ಮೈ ಸಿಸ್ಟರ್. ಇದನ್ನು ಫುಲ್ ಲೈಕ್ ಸಮ್ 1 week or more than that she has like planned everything, shopped and got things for me. So thank you so much. ಅದಕ್ಕೆ ದೇವ್ರ ಪುಷಿಂಗ್ ಜುಲೈಯಲ್ಲಿ ಕಳಿಸ್ಬಿಡ್ಬೇಕು. ಜುಲೈಯಲ್ಲಿ ನಾನು ಪುಷ್ ಮಾಡ್ತಾ ಇದ್ದೆ, ಕಳ್ಸ್ಕೊತೀನಿ ಅಂತ, ತರ್ಸ್ಕೊತೀನಿ ಅಂತ. ಸೊ ಜುಲೈಯಲ್ಲಿ ತರ್ಸ್ಕೊಳ್ಳೇಬೇಕು ಬಿಕಾಸ್ ದೇ ಹ್ಯಾಡ್ ಪ್ಲ್ಯಾನ್ ಲೈಕ್ ಅಡಿಷ್ನಲ್ ಗಿಫ್ಟ್ಸ್ ಕೂಡ ಕಳ್ಸೋದಕ್ಕೆ ನನಗೋಸ್ಕರ. ಆ್ಯಂಡ್ ಅದರ್ ಫ್ಯೂ ಇಂಪಾರ್ಟೆಂಟ್ ಸ್ಟಫ್ ಬಂದಿರೋದು ದೇವ್ರ ಐಟಮ್ಸು. ಓಪನ್ ಮಾಡಿ ತೋರಿಸ್ತೀನಿ ಇದನ್ನೆಲ್ಲ. ನನಗೆ ಐಟಮ್ಸ್ ಇರಲಿಲ್ಲ, ದೇವ್ರ ಐಟಮ್ಸು ಅಂತಿದ್ನಲ್ವ. ಸೊ ಅದಕ್ಕೋಸ್ಕರ ಫೈನಲಿ ಲೈಕ್ ದೇವ್ರ ಐಟಮ್ಸ್ ಒಂದಷ್ಟು ತೊಗೊಂಡಿದ್ದೀನಿ. ನಿಮ್ಮದು ಅವಾರ್ಡ್ ನಿಮಗೆ ನಂದ. ಸೊ ಇದು ಆ್ಯಕ್ಚುಲಿ ನನಗೆ ಗಿಫ್ಟ್ ಕಳಿಸಿರೋದು ಅಲ್ಲಿ ಇಂಡಿಯಾಯಿಂದ ಗಿಫ್ಟು. ಸೊ ಇದೇನು ಅಂತ ಇಲ್ಲಿ ಅನ್ಬಾಕ್ಸ್ ಇಟ್ ಹಿಯರ್ ಅನ್ಸಿ. ವಿದ್ಯಾ ವುಡ್ ಹವ್ ಗಾಟ್ ಮೀ ಅಂತ ಸ್ಪೀಸಿನಲ್ಲಿ ಅಡಿಡಾಸ್. I think Vidya because she is very enthusiastic with shoes. Because like Vidya shoe enthusiast she is, like ಅವಳಿಗೆ ಅಡಿಡಾಸ್ ನೈಕಿ ತುಂಬ ಶೂಸ್ ಇಂಟ್ರೆಸ್ಟ್ ಜಾಸ್ತಿ. ಸೊ ಅದರಿಂದ ಐ ಆಮ್ ಗೆಸ್ಸಿಂಗ್ ಇದು ಅವಳದ್ದು ಇರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀನಿ. ಬೇಬಿ ಓ ಮೈ ಗಾಡ್ ಬೇಬಿ, ಐ ರಿಯಲಿ ಥಾಟ್ ಇಷ್ಟು ಚಿಕ್ಕದು ಬರುತ್ತೆ ಅಂತ. Oh my god, are you guys seeing this? ಇಟ್ಕೋ ಬೇಬಿ. ಅಪ್ಪ ದೇವ್ರೇ ಕಾಪಾಡಪ್ಪ. ಸೋ ನೈಸ್ ನೋ. ದಟ್ಸ್ ವೈ ಮೈ ಡ್ಯಾಡ್ ಇಸ್ ಲೈಕ್ ಇದೇ ಚೆನ್ನಾಗಿದೆ ಅಂತ. ಇನ್ನೊಂದು ಆರ್ಡರ್ ಮಾಡಿದೆ, ಅದು ಇಷ್ಟ ದೊಡ್ಡದಿತ್ತ ಏನೋ ಗೊತ್ತಿಲ್ಲ. One of the most beautiful things I received in this courier is this ವೆಂಕಟೇಶ್ವರ ಸ್ವಾಮಿ ಫೋಟೋ. ಇದು ಗ್ಲಾಸ್ ಫಿನಿಶ್ ಇರೋಂಥ ಫೈಬರ್ ಫ್ರೇಮ್ ಇದೆ ಫೋಟೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಇದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಮ್ಮ ಮನೆಯವರು ನೋಟ್ಸ್ಗಳೇ ಚೆನ್ನಾಗಿದೆ, ಇದೆ ಇಟ್ಕೋ ಅಂತ ಹೇಳಿದ್ರು. ಓ ಮೈ ಗಾಡ್, ಇಟ್ಸ್ ಸೋ ನೈಸ್, ಸೋ ಹೆವಿ, ಸೋ ಬಿಗ್ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದ್ರ ಲಿಂಕ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಇಫ್ ಯು ಗೈಸ್ ಲೈಕ್ ಇಟ್. ಐ ಡೋಂಟ್ ನೋ, ವೆಂಕಟೇಶ್ವರ ಸ್ವಾಮಿ ಖಾಲಿಯಾಗಿದೆ ಅನಿಸುತ್ತೆ, ಬಟ್ ಬೇರೆ ಗಾಡ್ ಫೋಟೋಸ್ ಇದೆ ಸೇಮ್ ಪ್ಯಾಟರ್ನಲ್ಲಿ. ಸೊ ಚೆಕ್ ಮಾಡಿ. ಸೊ 1 ಬಾಕ್ಸ್ ಖಾಲಿ ಆಯಿತು. ಇನ್ನೊಂದು ಫ್ಯೂ ಥಿಂಗ್ಸ್ ಲೈಕ್ ಅಬಿದು ಕ್ಲೋತ್ಸು, ನನ್ನ ಕ್ಲೋತ್ಸು ನಾವೇನು ಬಿಟ್ಟು ಬಂದಿದ್ವಿ ಅದಿದೆ, ಅಲಾಂಗ್ ವಿತ್ ಲೈಕ್ ನ್ಯೂ ಕ್ಲೋತ್ಸ್ ಆ್ಯಂಡ್ ಆಲ್. ಈ ಬಾಕ್ಸ್ ಲೈಕ್ ಮೇನ್ಲಿ ಕ್ಲೋತ್ಸ್ ಇತ್ತು. ಸೊ ಇನ್ನೂ ಒಂದು ಬಾಕ್ಸ್ ಇದೆ, ಅದನ್ನು ಅನ್ಪ್ಯಾಕ್ ಮಾಡಿ ನೋಡೋಣ ಏನೇನಿದೆ ಅಂತ. ಸೊ ಸೆಕೆಂಡ್ ಬಾಕ್ಸನ್ನ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಮೇಯ್ನ್ ಅದರಲ್ಲಿ ಕ್ಲೋತ್ಸು ಗಿಫ್ಟ್ಸು ಇತ್ತು. ಸೊ ಇದರಲ್ಲಿ ಐ ಆಮ್ ಗೆಸ್ಸಿಂಗ್ ಫುಡ್ ಐಟಮ್ಸ್ ಇದೆ. ಸೊ ಅದು ನನಗೆ ಗೊತ್ತಿಲ್ಲದೆ ಇರೋದು ಫುಲ್ ಪ್ಲ್ಯಾನ್ ಮಾಡಿ ನಮ್ಮಮ್ಮ ನಮ್ಮ ಅಕ್ಕ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಲೆಟ್ಸ್ ಸಿ. ಸೊ ಇದು ನನಗೆ ಆಲ್ಮೋಸ್ಟ್ 10 days ಆಯಿತು ರೀಚ್ ಆಗೋಕ್ಕೆ. ಸೊ ದೇ ಕುಡಂಟ್ ಲೈಕ್ ಸೆಂಡ್ ಎನಿಥಿಂಗ್ ಮಾಡಿ ಕಳ್ಸೋಕ್ಕಾಗಿಲ್ಲ ಬಿಕಾಸ್ ಅಷ್ಟೊತ್ತಿಗೆ ಇಲ್ಲಿ ಬರೋ ಅಷ್ಟರಲ್ಲಿ ಹಾಳಾಗ್ಬಿಡ್ತಾ ಇತ್ತು ಅಂತ ಕೊರಿಯರ್ ಅವ್ರು ಹೇಳಿದ್ರು 8 to 10 days ಆಗುತ್ತೆ ಅಂತ. ಸೊ ದೇ ಕುಡಂಟ್ ಡೂ ಅ ಲಾಟ್. ನನಗೆ ಒಬ್ಬಟ್ಟು ತುಂಬ ಇಷ್ಟ. ನಮ್ಮಮ್ಮನೇ ಹೇಳಿದ್ರು ಒಬ್ಬಟ್ಟು ಹಂಗೆ ಸರ್ಪ್ರೈಸಾಗಿ ಮಾಡಿ ಕಳಿಸ್ಬೇಕು ಅಂತ ಇದೆ, ಬಟ್ ಬರೋ ಅಷ್ಟರಲ್ಲಿ ಹೋಗ್ಬಿಟ್ಟಿರುತ್ತೆ ಹೂರ್ಣ ಹೋಳಿಗೆ ಅಂತ. ಬಟ್ ಐ ಆಮ್ ಸ್ಟಿಲ್ ಅದೊಂದಿಲ್ಲ ಅಂತ ಗೊತ್ತು, ಬಟ್ ಬೇರೆ ಏನಿದೆ ಅಂತ ಐ ಆಮ್ ಎಕ್ಸೈಟೆಡ್ ಟು ಸಿ. ಫುಲ್ ಲೈಕ್ ವೆರಿ ನೈಸ್ ಪ್ಯಾಕಿಂಗ್ ಇವ್ರದ್ದು, ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ಮೈ ಸಿಪ್ಪರ್ ಬಾಟಲ್.
ಬಿಟ್ಟು ಬಂದಿದೆ ಲಾಸ್ಟ್ ಟೈಮ್ ಇದು ಫೇವ್ರೆಟ್ ಬಾಟಲ್. ಸೊ ಅದು ಬಂದಿದೆ. ಈ ಬಾಕ್ಸಲ್ಲಿ ಫುಲ್ ನಮ್ಮ ಫೇವ್ರೆಟ್ ಲೈಕ್ ಫುಡ್ ಐಟಮ್ಸು, ನನ್ನ ಪರ್ಸನಲ್ ಐಟಮ್ಸು ಎಲ್ಲ ಇದೆ. ಸೊ ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಬಾಕ್ಸ್. ಸೊ ಇದನ್ನು ನೋಡೋಣ ಏನೇನಿದೆ ಅಂತ. ಸೊ ಅದು ನಮ್ಮ ಅಕ್ಕ ಕಳಿಸಿರೋದು ಇದೆಲ್ಲ. ಅವಳೇ ಶಾಪ್ ಮಾಡಿ ಪ್ಲ್ಯಾನ್ ಮಾಡಿ ಏನೇನು ಇಷ್ಟ ಆಗುತ್ತೆ ಅಂತ ನನಗೇನು ಹೇಳಿಲ್ಲ, ಎಲ್ಲ ಸರ್ಪ್ರೈಸ್ ಇದು. ಸೊ ಕೋಡ್ಬಳೆ, ಚಿಪ್ಸು, ಬನಾನಾ ಚಿಪ್ಸು ಇದೆಲ್ಲ ಅಭಿ ಫೇವ್ರೆಟ್ಸ್. ಇದು ಹಪ್ಪಳ, ಸಂಡಿಗೆ ಇದೆಲ್ಲ ಕಳಿಸಿದ್ದಾರೆ. ಫುಲ್ಲು ಸ್ವಲ್ಪ ಪುಡಿಯಾಗಿದೆ, ಇದೊಂದೇ ಒಂದು ಸ್ವಲ್ಪ ಪುಡಿಯಾಗಿದೆ ಹಪ್ಪಳ. ಇದೆರಡು ಚೆನ್ನಾಗಿದೆ. ಮಸಾಲ ಐಟಮ್ಸ್ ಇಂಡಿಯಾ, ಅರಿಶಿನ ಪುಡಿ, ಇಡ್ಲಿ ಪುಡಿ, ಆಮೇಲೆ ಚಿಕನ್ ಮಸಾಲ, ಕಬಾಬು, ಇನ್ನೂ ಒಂದಷ್ಟು ತಿನ್ನೋ ಐಟಮ್ಸು. ತುಂಬ ಪ್ಯಾಕಿಂಗ್ ಆಗಿದೆ ಎಲ್ಲದು ಆಲ್ಮೋಸ್ಟು. ಎಕ್ಸ್ಟ್ರಾ ಲೇಯರ್ಸ್ ಆಫ್ ಪ್ಯಾಕಿಂಗ್. ಆ ಪ್ಯಾಕಿಂಗ್ ತೆಗೆಯೋದೇ ಆ್ಯಕ್ಚುಲಿ ಟೈಮ್ ಆಗ್ತಾಯಿದೆ. ಸೊ ಬೇಸಿಕಲಿ ಮೈ ಸಿಸ್ಟರ್ ಕುರ್ಕ್ ತಿಂಡಿ ಅಂದರೆ ನಮ್ಮ ಅಕ್ಕಂಗೆ ಫುಲ್ ಫೇವ್ರೆಟ್ಟು. ಸೊ ಅದಕ್ಕೆ ಅವಳೇ ಹೋಗಿ ತಂದಿದ್ದಾಳೆ, ಅವಳಿಗೆ ಇಷ್ಟ ಇರೋದೆಲ್ಲ. ನಾನಿದೆಲ್ಲ ಸ್ವಲ್ಪ ಅಷ್ಟಕ್ಕಷ್ಟೇ. ಅಭಿಗೆ ತುಂಬ ಇಷ್ಟ ಆಗೇನು ಕುರ್ಕ್ ತಿಂಡಿ, ಸ್ನ್ಯಾಕ್ಸು. ಸೊ ಇದೆಲ್ಲ ನಮ್ಮ ಅಕ್ಕ ಫುಲ್ ಕಳಿಸಿರೋದು. ಸೋ ಹ್ಯಾಪಿ ಟು ಸಿ ಆಲ್ ದಿಸ್. MTR ಗರಂ ಮಸಾಲ ಇಸ್ ಹಿಯರ್. ಈ ಬಕ್ಕರ್ವಾಡಿ, ಇದು ಬಕ್ಕರ್ವಾಡಿ. ದಿಸ್ ಇಸ್ ಲೈಕ್ ಪಿಕಲ್. ದಿಸ್ ಪಿಕಲ್ ಆನ್ ದ ಬಾಕ್ಸ್. ಕಟ್ ಮಾಡಿ ಇದನ್ನು ತೆಗಿಯೋದೇ ಲೈಕ್ ಇಟ್ ಇಸ್ ಬಿಕಮ್ ಸೋ ಹಾರ್ಡ್. ಟೈಮಲ್ಲಿ ಇದನ್ನು ಫೇವ್ರೇಟ್ ಇದು ಮಿಲ್ಕಿ ಬಿಕ್ಸ್ ಬೇಬಿ. ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದೀವಿ, ಅದನ್ನು ಕಳಿಸಿದ್ದಾರೆ. ಶೋರ್ ನಂದು ಇನ್ನೊಂದು ಫೇವ್ರೇಟ್ ಇದೆ, ಅದು ಪಕ್ಕ ಕಳಿಸಿರ್ತಾರೆ ಅಂತ. ಲಿಟಲ್ ಹಾರ್ಟ್ಸ್ ನನ್ನ ಫೇವ್ರೇಟು. ಶೋರ್ ಅದೊಂದು ಪಕ್ಕ ಕಳಿಸಿದ್ದಾರೆ. ಅಂದರೆ ಈ ಕಸೂರಿ ಮೇಥಿ ಕಳಿಸಿದ್ದಾರೆ. ಐ ಥಾಟ್ ಕಸೂರಿ ಮೇಥಿ ಬರಲ್ಲ ಅಂತ, ಬಿಕಾಸ್ ಇಲ್ಲಿ ಪ್ಲ್ಯಾಂಟ್ ಥರ ಇದ್ದರೆ ಕಳಿಸಲ್ಲ, ಅಲೋ ಮಾಡಲ್ಲ. ಬಟ್ ಬಂದಿದೆ ಕಸೂರಿ ಮೇಥಿ. ನಿಮಗೆ ಫುಲ್ ಅಡುಗೆ, ಫುಲ್ ಕಸೂರಿ ಮೇಥಿ ಹಾಕಿ ಸ್ಮೆಲ್ ಬರೆಸಿ ಅಡುಗೆ ಮಾಡಿ. ಓಕೆ, ನೋಡಿ ನನಗೆ ಖುಷಿ MTRದೆಲ್ಲ ಬಂದಿದೆ ಅಂತ. ನಾವು MTR ಜಾಸ್ತಿ ಮನೇಲಿ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇಲ್ಲೂ ಸಿಗುತ್ತೆ MTR. ಎಲ್ಲ ಸಿಗೋಲ್ಲ MTRಲ್ಲಿ, ಲೈಕ್ ಲಿಮಿಟೆಡ್ ಐಟಮ್ಸ್ ಸಿಗುತ್ತೆ. ಆ್ಯಂಡ್ ಬೇರೆ ಯಾವುದಾದ್ರು ಕೇಳದೇ ಇರೋ ಹೆಸರು ಕೇಳದೇ ಇರೋ ಇಂಡಿಯನ್ ಬ್ರ್ಯಾಂಡ್ಸ್ ಎಲ್ಲ ಸಿಗುತ್ತೆ. ಸೊ MTR ಬೆಂಗಳೂರವರಾಗಿ ಅಥವಾ ಕರ್ನಾಟಕದವರಾಗಿ MTR ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಅದೇ ಪ್ರೀತಿ ಇಲ್ಲಿ ಕಾಣಿಸ್ತಾ ಇರೋದು. ಸೋ ಮೆನಿ ಸ್ಪೈಸಸ್ ಬಂದಿದೆ, ಲೈಕ್ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಕಳಿಸಿದ್ದಾರೆ. ಎಲ್ಲ ಥರ ಸ್ಪೈಸಸ್ಸು, ಅನಸಿನೆಲೆ ಲೈಕ್ ಸ್ಟಾರ್ ಅನಸಿನ್ನು, ಆಮೇಲೆ ಹೆಸರುಗಳು ನನಗೂ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಐ ಆಮ್ ಜಸ್ಟ್ ಲೈಕ್ ಗೆಸ್ಸಿಂಗ್. ಸೊ ಎಲ್ಲ ಸ್ಪೈಸಸ್ಸು ಇದೆ ಅದರಲ್ಲಿ. ಸೊ ಚಕ್ಲಿ ಮಾಡಿ ಕಳಿಸಿದ್ದಾರೆ. ನನ್ನ ಫೇವ್ರೇಟ್, ನಾನು ಹೇಳಿಲ್ವಾ ಪಕ್ಕ ಇದು ಇರುತ್ತೆ ಅಂತ. ಫೇವ್ರೇಟ್ಸ್ ಆರ್ ಹಿಯರ್, ಲಿಟಲ್ ಹಾರ್ಟ್ಸ್. ನನಗೊಂದು ತುಂಬ ಇಷ್ಟ ಇರೋಂಥ ಇಂಡಿಯನ್ ಸ್ನ್ಯಾಕ್ ಅಂದರೆ ಲಿಟಲ್ ಹಾರ್ಟ್ಸ್. ಲೈಕ್ ಎಲ್ಲ ಥರ ಚಿಪ್ಸ್ ಮಧ್ಯದಲ್ಲಿ ಇರ್ತಾರೆ ಲಿಟಲ್ ಹಾರ್ಟ್ಸ್. ಮೈ ಹ್ಯಾಂಡ್ಸ್ ವಿಲ್ ಆಲ್ವೇಸ್ ರೀಚ್ ಔಟ್ ಟು ದಿಸ್. ಸೊ ಅಷ್ಟು ಇಷ್ಟ ನನಗೆ ಲಿಟಲ್ ಹಾರ್ಟ್ಸ್ ಅಂದರೆ. ನನಗೆ ಒಂದು ಟೈಮಲ್ಲಿ ಚೈಲ್ಡ್ಹುಡಲ್ಲಿ ಫುಲ್ ಹುಷಾರೇ ಇರಲಿಲ್ಲ, ನಾನು ಏನೂ ತಿಂತಾ ಇರಲಿಲ್ಲ, ನೀರು ಕುಡಿತಾ ಇರಲಿಲ್ಲ, ಅಷ್ಟು ಹುಷಾರಿರಲಿಲ್ಲ ನನಗೆ. ಆವಾಗ ನಿಂಗೆ ಏನು ಬೇಕು ಅಂತ ಕೇಳಿದಾಗ ನಾನು ಲಿಟಲ್ ಹಾರ್ಟ್ಸ್ ಬೇಕು ಅಂತ ಹೇಳಿದೆ. ನಂಗೆ ಇನ್ನೂ ಮನೇಲಿ ಕತೆ ಹೇಳ್ತಾರೆ. ಲಿಟಲ್ ಹಾರ್ಟ್ಸ್ ಹೋಗಿ ಉಟ್ಕೊಂಬಂದು ದೆನ್ ದೇ ಬಾಟ್ ಮೀ, ಮೈ ಡ್ಯಾಡ್ ಗಾಟ್ ಮೀ ಆ್ಯಂಡ್ ಐ ಏಟ್ ದಿಸ್ ಫೈನಲಿ. ಲೈಕ್ ಏನೂ ತಿಂದಿರಲಿಲ್ಲ, ಫುಲ್ ಹಂಗೆ ಇದ್ದೆ ನಾನು ಹುಷಾರಿಲ್ಲದೆ ಇರುವಾಗ. ದೆನ್ ಐ ಏಟ್ ದಿಸ್ ಅಂತ. ಅಷ್ಟು ನನ್ನ ಲೈಕ್ ಮೋಸ್ಟ್ ಚೈಲ್ಡ್ಹುಡ್ ಫೇವ್ರೆಟ್ಸ್ ಇದು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಒನ್ ಮೋರ್ MTR ಚಿಲ್ಲಿ ಪೌಡರ್ ಇಸ್ ಹಿಯರ್, MTRದು. ಥ್ಯಾಂಕ್ ಯು. ಇಲ್ಲಿ ಚಿಲ್ಲಿ ಪೌಡರ್ಸ್ ಆರ್ ಲೈಕ್ ಒಂದೊಂದು ಥರ ಇದೆ. ಒಂದೊಂದು ಖಾರನೇ ಇರಲ್ಲ, ಒಂದೊಂದು ಓವರ್ ಖಾರ ಇದೆ. ಸೊ ಗೊತ್ತಾಗ್ತಾ ಇರಲಿಲ್ಲ. ಸೊ MTR ಅಂದರೆ ಗೊತ್ತು, ನಮ್ಮ ಮನೇಲಿ ಇದೇ ಯೂಸ್ ಮಾಡ್ತಾ ಇದ್ವಿ ನಾವು. ಸೊ ಹೋಪ್ಫುಲಿ ಇನ್ಮೇಲೆ ಅಡುಗೆಗೆಲ್ಲ ಕರೆಕ್ಟಾಗಿ ಖಾರ ಹಾಕ್ತೀನಿ. ಚಿಕ್ಕಿ, ಇದು ನನ್ನ ಕಂದಮ್ಮ ಹೇಳ್ತಾ ಇತ್ತು, ಚಿಕ್ಕಿ ಕಳಿಸ್ತೀನಿ ಅಂತ. ಆಚಿ ಬಿರಿಯಾನಿ ಮಸಾಲ ಒನ್ ಮೋರ್. ಫುಲ್ ಆಚಿದು ತೇಜುದು ಕಬಾಬ್ ಪೌಡರ್. ಕಬಾಬ್ ತಿನ್ನೋಕೆ ತುಂಬ ಆಸೆ. ಆ್ಯಂಡ್ ನಾನೇ ಮಾಡ್ಕೊಳ್ಳೋದು ಸ್ವಲ್ಪ ನಂಗೆ ಕಷ್ಟ ಆಗ್ತಾಯಿತ್ತು. ಕಬಾಬ್ ಪೌಡರ್ ನಾವೇ ಮಾಡ್ಕೊತೀವಿ ಮನೇಲಿ. ಅದಕ್ಕೆ ಮುಂಚೆ ತೇಜು ಯೂಸ್ ಮಾಡ್ತಿದ್ವಿ. ಸೊ ನಾನು ಅದನ್ನೇ ತರಿಸ್ಕೊಂಡೆ, ನಮ್ಮ ಪಪ್ಪ ಹೋಗಿ ತಂದು ಕೊಟ್ಟಿರೋದಿದ್ದು.
ಸೊ ಈ ಪ್ಯಾಕ್ ಫುಲ್ಲು ನಂದು ಮೇಕಪ್ ಐಟಮ್ಸ್ ಇದೆ. ನಾನೊಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೆ. ಸೊ ಐ ವಾಸ್ ನಾಟ್ ಶೋರ್ ಮೇಕಪ್ ಅಲೌ ಮಾಡ್ತಾರಾ ಇಲ್ವಾ ಅಂತ. ಐ ಥಿಂಕ್ ದೆರ್ ಇಸ್ ಲೈಕ್ ಲಿಟಲ್ ಅಡಿಷ್ನಲ್ ಫೀಸ್ ಮೇಕಪ್ಗೆ. ಆಮೇಲೆ ಎಲೆಕ್ಟ್ರಾನಿಕ್ಸ್ ನೀವೇನಾದ್ರು ತರಿಸ್ಬೇಕು ಅಂದರೆ ದೆರ್ ಇಸ್ ಅ ಲಿಟಲ್ ಅಡಿಷ್ನಲ್ ಫೀ. ಸೊ ಐ ಶೋ ಯು ಗೈಸ್ ಏನು ತರಿಸ್ಕೊಂಡಿದ್ದೀನಿ ಅಂತ. ಇಲ್ಲಿ ಮೇಕಪ್ ನನಗೆ ಆ್ಯಕ್ಚುಲಿ ಅಷ್ಟು ಸೂಟ್ ಆಗ್ತಿರಲಿಲ್ಲ. ವಾಟ್ ಐ ಯೂಸ್ ಟು ಯೂಸ್ ಐ ರಿಯಲಿ ವಾಂಟೆಡ್ ದೋಸ್ ಥಿಂಗ್ಸ್ ಓನ್ಲಿ. ಇಟ್ಸ್ ಮೈ ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್ ಪೌಡರ್ ಪ್ಲಸ್ ಫೌಂಡೇಶನ್. ಸೊ ಇದನ್ನು ತರಿಸ್ಕೊಂಡೆ. ಇದಿಲ್ಲೂ ಸಿಗ್ತಿತ್ತು ಬಟ್ ನನಗೆ ಇಂಡಿಯಾಲೇ ಲೈಕ್ ಪ್ರೈಸ್ ವಾಸ್ ಮಚ್ ಬೆಟರ್ ಇನ್ ಇಂಡಿಯಾ. ಸೊ ನಾನು ಅಲ್ಲಿಂದ ತರಿಸಿದೆ. ಲೈಕ್ ಸಮ್ ಲಿಪ್ ಬಾಮ್ ಲೈಕ್ ಇನ್ಸೈಡ್ದು ಒಂದು ಹ್ಯಾಂಡ್ ಕ್ರೀಮ್ ತೊಗೊಂಡೆ. ಇಲ್ಲಿ ತುಂಬ ಬಿಸಿಲಿಗೆ ಐ ವಾಸ್ ಫೀಲಿಂಗ್ ಲೈಕ್ ಮೈ ಹ್ಯಾಂಡ್ಸ್ ಆರ್ ಗೆಟಿಂಗ್ ಟೂ ಮಚ್ ಡ್ರೈಡ್ ಅಂತ ಹ್ಯಾಂಡ್ ಕ್ರೀಮ್ ತೊಗೊಂಡೆ. ಸೊ ದಿಸ್ ಆರ್ ದ ಪ್ರಾಡಕ್ಟ್ಸ್ ದಟ್ ಐ ಯೂಸ್ ಟು ಯೂಸ್ ಇಂಡಿಯಾಲೂ. ನನ್ನ ಶ್ಯಾಂಪೂ ಆ್ಯಂಡ್ ಮೈ ಹೇರ್ ಮಾಸ್ಕ್. ಸೊ ಇಲ್ಲಿ ಇದೇ ಸೇಮ್ ಇಲ್ಲ, ಬೇರೆ ಬೇರೆದೆಲ್ಲ ಸಿಗ್ತದೆ. ಲಾರಿಯಲ್ ಪ್ರಾಡಕ್ಟ್ಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಸೊ ಇದು ನನ್ನ ಬರ್ಡೇ ಗಿಫ್ಟ್ಸು. ಆಗಲೇ ಶೂ ತೋರಿಸ್ತಾರೆ ನಿಮ್ಗೆ ಅಡಿಡಾಸ್ದು ಅಂತ. ಇಲ್ಲಿ 2 ಬ್ಯಾಗ್ಸ್ ಬಂದಿದೆ. ಇದನ್ನು ನಾವು ಲೈಕ್ ಪ್ರಾಬ್ಲಿ ನನ್ನ ಮಕ್ಕ ಕಳಿಸಿದಾಳೆ ಅಥವಾ ವಿದ್ಯಾ ಕಳಿಸಿರ್ತಾಳೆ. ಸೊ ಥ್ಯಾಂಕ್ ಯು. ಇದು ಉಪ್ಪಿನಕಾಯಿ ನಮ್ಮೂರ್ದು. ಸೊ ಐ ಥಿಂಕ್ ನಮ್ಮ ಅತ್ತೆ ಹಾಕಿರೋ ಉಪ್ಪಿನಕಾಯಿ ಇದು ಶಿವಮೊಗ್ಗದಿಂದ ಬಂದಿರೋದು. ಇವರೇ ಇಲ್ಲೇ ಆ್ಯಕ್ಚುಲಿ ಲೇಬಲ್ ಹಾಕಿದ್ದಾರೆ, ಕುಮಾರ್ ಎಂಟರ್ಪ್ರೈಸಸ್ ಮ್ಯಾಂಗೋ ಪಿಕಲ್ಸ್ ಅಂತ. ಸೊ ಇದು ಆ್ಯಕ್ಚುಲಿ ಅವ್ರದ್ದಲ್ಲ, ಬಟ್ ಬಿಕಾಸ್ ಅವರು ಇಂಟರ್ನ್ಯಾಷನಲ್ ಕೊರಿಯರ್ ಕಳಿಸ್ಬೇಕು ಅಂಡ್ ಕಸ್ಟಮ್ ಕ್ಲಿಯರ್ ಆಗಬೇಕು, ಹೋಮ್ ಮೇಡ್ ಅಂದರೆ ದೇ ವೋಂಟ್ ಡೂ ಇಟ್. ಸೊ ಫುಲ್ಲಿ ಪ್ಯಾಕ್ ಮಾಡಿ ಈ ಥರ ಲೇಬಲ್ ಹಾಕಿ ಅವ್ರು ಕಳಿಸಿದ್ದಾರೆ ನೋಡಿ. ಸಚ್ ಲೈಕ್ ಬಿಗ್ ಮ್ಯಾಂಗೋ ಪಿಕಲ್ ಊರಿಂದು. ಸೋ ಗುಡ್. ಓ ಮೈ ಗಾಡ್ ಗೈಸ್, ಹೋಮ್ ಮೇಡ್ ಪುಳಿಯೋಗರೆ ಗೊಜ್ಜು ಫುಲ್ ಪ್ಯಾಕಾಗಿ ಬಂದಿತ್ತು ಇಷ್ಟು ಚೆನ್ನಾಗಿ. 1 ಲೇಯರ್ ಆಫ್ ಪ್ಯಾಕ್ ತೆಗೆದೆ. ಇಟ್ ಸ್ಮೆಲ್ ಸೋ ಡಿವೈನ್. ದೇವಸ್ಥಾನ ನಮ್ಮ ಮಮ್ಮಿ ಪುಳಿಯೋಗರೆ ಲೈಕ್ ಗೊಜ್ಜು ಲೈಕ್ ಸೂಪರ್ ಫೇಮಸ್. ಸೇಮ್ ದೇವಸ್ಥಾನ ಪುಳಿಯೋಗರೆ ಥರನೇ ಮಾಡ್ತಾರೆ. ಆ್ಯಂಡ್ ಫುಲ್ ನೈಸ್ ಪ್ಯಾಕೇಜಿಂಗ್. ಆ್ಯಕ್ಚುಲಿ ಸ್ವಲ್ಪ ಆಯಿಲ್ ರಿಲೀಸ್ ಆಗಿದೆ. ಅವರು ಇಷ್ಟು ಪ್ಯಾಕಿಂಗ್ ಮಾಡೋಕ್ಕೆ ಎಲ್ಲೂ ಇದರಿಂದ ಆಚೆ ಎಲ್ಲೂ ಬಂದಿಲ್ಲ. ರಿಯಲಿ ಲೈಕ್ ದ ಪ್ಯಾಕಿಂಗ್. ಆ್ಯಂಡ್ ಆಲ್ಸೋ ಇದು ಹೋಮ್ ಮೇಡ್ ಇರೋದು ಇದೆಲ್ಲ. ಸೊ ಅವರೇನೆ ಲೈಕ್ ಆ್ಯಕ್ಚುಲಿ ಸೀಲ್ ಮಾಡಿ ಅವ್ರದ್ದೇ ಹೆಸರು ಹಾಕ್ಬಿಟ್ಟು ಕಳಿಸ್ತಾರೆ. ಸೊ ದಟ್ ಲೈಕ್ ಇಲ್ಲಿ ಲವ್ ಟು ಬಿ ಆನ್ ಎ ಸೀರಿಯಸ್ ನೋಟ್. ಥ್ಯಾಂಕ್ ಯು ಮಾ. ಇಷ್ಟು ಐಟಮ್ಸ್ ಜೊತೆ ಫೈನಲಿ ಇನ್ನೊಂದಂದರೆ ಇದು ಪಡ್ಡು ಮಾಡ್ಕೊತೀನಿ ಅಂತ ನಾನು ಹೇಳ್ತಿದ್ದೆ. ದೋಸೆ ಹಿಟ್ಟು ಇವಾಗ ದೋಸೆ ಹಿಟ್ಟು ಮಾಡೋದು ಕಲ್ತ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಹೇಳ್ಕೊಟ್ರು. ಬಿಕಾಸ್ ಇಲ್ಲಿ ದೋಸೆ ಹಿಟ್ಟು ನಾವು ತರ್ತಾ ಇದ್ವಿ ಅಷ್ಟೇ. ಇಟ್ಸ್ ಸೋ ಎಕ್ಸ್ಪೆನ್ಸಿವ್ ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ಸೋ ನೈಸ್ ಬಿಕಾಸ್ ತುಂಬ ಸ್ಟೋರ್ ಮಾಡ್ತಾರಲ್ಲ ಅವರು. ನಾವು ಇಲ್ಲಿ ತಂದು ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಬೇಕು. ಬೇಕು ಅಂದಾಗ ಮತ್ತೆ ಅದನ್ನು ಡಿಫ್ರೋಸ್ಟ್ ಮಾಡಿ ಯೂಸ್ ಮಾಡಬೇಕು. ಸೊ ಐ ಫೀಲ್ ಲೈಕ್ ಕುಡಿಯೋಗ್ತಿತ್ತು ಅಷ್ಟು ಚೆನ್ನಾಗಿರಲಿಲ್ಲ. ನಮ್ಮ ಮನೇಲಿ ಯೂಶ್ವಲಿ ಫುಡ್ ಅಂದರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಕುಕಿಂಗ್ ದೋಸೆ ಎಲ್ಲ. ಸೊ ನನಗೆ ಅದು ಬೇಜಾರಾಗ್ತಿತ್ತು. ಸೊ ನಮ್ಮ ಮಮ್ಮಿ ದೋಸೆ ಹಿಟ್ಟು ಹೇಳ್ಕೊಟ್ರು ಮಾಡೋದು. ಆ್ಯಂಡ್ ಇಟ್ಸ್ ಕಮ್ಮಿಂಗ್ ರಿಯಲಿ ನೈಸ್. ಸೊ ಪಡ್ಡುನೂ ಮಾಡ್ಬೋದು ಅದೇ ಹಿಟ್ಟಲ್ಲಿ ಅಂತ ಹೇಳಿದ್ರು. ಸೊ ಪಡ್ಡು ಇಲ್ಲೆಲ್ಲೂ ಸಿಗೋಲ್ಲ. ತವಾ ಅಟ್ಲೀಸ್ಟ್ ಯು ಕ್ಯಾನ್ ಫೈಂಡ್. ಆಮೇಲೆ ಇಡ್ಲಿನೂ ಸಿಗುತ್ತೆ ಒಂದೊಂದು ಆಲ್ಮೋಸ್ಟ್ ಇಂಡಿಯನ್ ಸ್ಟೋರಲ್ಲಿ ಇಡ್ಲಿ ಮೇಕರ್ ಸಿಗುತ್ತೆ. ಬಟ್ ಇದಂತೂ ಸಿಕ್ಕಿರಲಿಲ್ಲ ನನಗೆ. ಸೊ ಐ ಗಾಟ್ ದ ಪಡ್ಡು ಮೇಕರ್. ಎಷ್ಟು ಮಾಡ್ತೀನಿ ಅಂತ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಓಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಲ್ಲ ದೇವ್ರ ಐಟಮ್ಸ್ ಇದ್ರ ಲಿಂಕ್ಸು ಶೇರ್ ಮಾಡಿದ್ದೀನಿ. ಸೋ ನೈಸ್. ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಕ್ವಾಲಿಟಿ ಇಸ್ ಸೋ ಗುಡ್. ಮೈ ಗಾಡ್. ಓ ದಿಸ್ ಕೋಸ್ಟರ್ಸ್ ಆರ್ಡರ್ ಮಾಡಿದ್ದೆ. ಸೊ ಇನ್ನೊಂದಷ್ಟು ದೇವ್ರ ಐಟಮ್ಸು ತಾಮ್ರದ ಐಟಮ್ಸ್ ತರಿಸಿದ್ದೀನಿ. ಅದು ಕರ್ಪೂರದ ಆರತಿ ಮಾಡೋದಕ್ಕೆ, ಅಗರಬತ್ತಿ ಸ್ಟ್ಯಾಂಡು, ಗಂಟೆ, ತಟ್ಟೆ, ಹಾಗೆ ಸುಗಂಧ ಹಚ್ಚಿಡೋದಕ್ಕೆ, ಹಾಗೆ ಆಗಲೇ ತೋರಿಸಿದ್ದ ದೇವ್ರ ಫೋಟೋಸ್ಗಳು, ಇದೆಲ್ಲದನ್ನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಇದನ್ನ ನಾನು ದೀಪಾವಳಿಗೆ ಅಂತ ಫುಲ್ ಫಾರ್ವರ್ಡ್ ಥಿಂಕಿಂಗ್ ಮಾಡಿ ಸೊ ಇವಾಗಲೇ ಆರ್ಡರ್ ಮಾಡಿದ್ದೀನಿ. ಸೊ ಐ ಆಮ್ ಎಕ್ಸೈಟೆಡ್ ಟು ಯೂಸ್ ದಿಸ್ ಹಬ್ಬಕ್ಕೆ. ಕವರ್ಡ್ ಎವ್ರಿಥಿಂಗ್. ಇನ್ನೂ ಒಂದಷ್ಟು ಐಟಮ್ಸ್ ಮಿಸ್ ಮಾಡಿರ್ಬೋದು. ಹಿಯರ್ ಇಸ್ ಆಲ್ ದ ಥಿಂಗ್ಸ್ ಐ ರಿಸೀವ್ಡ್ ಫ್ರಮ್ ಇಂಡಿಯಾ. Thank you to my family and everyone who sent me this and all the gifts, birthday gifts. It's like getting gifts from India. Oh my god, how blessed should I be like to receive all of this. Yeah, I'm so grateful for my family, my friends, to all of you guys, and also to these courier people because they've done really good job. So electronics ಒಂದು extra charge ಆಗುತ್ತೆ ಅಂತ ಹೇಳಿದ್ರು. ಸೊ ಅದು see if you want to go for it. ನನಗೆ ಅದು ವರ್ತ್ ಅನಿಸಲ್ಲ. ಸೊ ಐ ಡಿಂಟ್ ಗೆಟ್ ಎನಿ. ಇನ್ನೊಂದು ಸ್ವಲ್ಪ ದಿನ ಇದೇ ಐಟಮ್ಸ್ ಎಲ್ಲ ತಿನ್ಕೊಂಡು ಯೂಸ್ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡು ಮಿಂಚ್ತಾ ಇರ್ತೀನಿ. ಎವ್ರಿಥಿಂಗ್. ಸೊ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್. ಆ್ಯಂಡ್ ಇದೇ ಥರ ಮುಂದೆ ಬೇರೆ ವ್ಲಾಗ್ಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ I'm gonna end this vlog today and see you guys soon. Take care. Bye.